ನಮಸ್ಕಾರ. ಅಧ್ಯಾಯ 50. ಶ್ರೀರಾಮಕೃಷ್ಣರ ಉಳುಕಿದ ಕೈ. ಶ್ರೀರಾಮಕೃಷ್ಣರು 1884 ಜನವರಿ ತಿಂಗಳಲ್ಲಿ ದಕ್ಷಿಣೇಶ್ವರದ ಉದ್ಯಾನದಲ್ಲಿ ಒಬ್ಬರೇ ಸಂಚರಿಸುತ್ತಿದ್ದಾಗ ಸಮಾಧಿಗೆ ಹೋದರು. ಅವರ ಜೊತೆಯಲ್ಲಿ ಯಾರೂ ಇರಲಿಲ್ಲ ಹಿಡಿದುಕೊಂಡು ನಡೆಸುವುದಕ್ಕೆ. ಆದ್ದರಿಂದ ಕೆಳಗೆ ಬಿದ್ದರು. ಬಿದ್ದಾಗ ಎಡಗೈ ಮೂಳೆ ತನ್ನ ಸ್ಥಳದಿಂದ ಕದಲಿತು. ಅನಂತರ ವೈದ್ಯರನ್ನು ಕರೆತಂದು ಅದಕ್ಕೆ ಚಿಕಿತ್ಸೆ ಮಾಡಿದ ಮೇಲೆ ಗುಣಮುಖರಾದರು. ಕೆಲವು ವೇಳೆ ನೋವು ದಾರುಣವಾಗಿರುತ್ತಿತ್ತು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲವನ್ನು ಮರೆತು ಸಮಾಧಿ ಮಗ್ನರಾಗುತ್ತಿದ್ದರು. ಇಂತಹ ಸ್ಥಿತಿಯಲ್ಲಿದ್ದಾಗಲೂ ಅವರು ಹೇಗೆ ವ್ಯವಹರಿಸುತ್ತಿದ್ದರು ಎಂಬುದನ್ನು ಇಲ್ಲಿ ನೋಡುತ್ತೇವೆ. ಜೀವನದ ಪರೀಕ್ಷಾ ಸಮಯಗಳು ಇವು. ಆಗಲೇ ನಮ್ಮ ಜ್ಞಾನ ಅಥವಾ ಪ್ರೇಮ ಓರೆಗಲ್ಲಿಗೆ ತಾಕುವುದು. ಶ್ರೀರಾಮಕೃಷ್ಣರ ದೇಹಕ್ಕೆ ಒಂದು ಯಾತನೆ ಆಗಿದ್ದರೂ ಅವರ ಮನಸ್ಸು ನಿರ್ಲಿಪ್ತವಾಗಿತ್ತು. ಸಾಕ್ಷಿಯಂತೆ ಅದನ್ನು ನೋಡುತ್ತಿತ್ತು. ಅಂತಹ ಒಂದು ದಿನದ ಚಿತ್ರವನ್ನು ಈಗ ಚಿತ್ರಿಸುತ್ತೇವೆ. ಶ್ರೀರಾಮಕೃಷ್ಣ: ನಿನಗೆ ಏನಾಗಿತ್ತು? ಈಗ ಚೆನ್ನಾಗಿರುವೆಯಾ? ಮಹೇಂದ್ರ: ಹೌದು ಮಹಾಶಯರೇ, ಈಗ ನಾನು ಗುಣವಾಗಿದ್ದೇನೆ. ಶ್ರೀರಾಮಕೃಷ್ಣ ಮಹಿಮನಿಗೆ: ನಾನು ಬರೀ ಯಂತ್ರವಾಗಿ, ದೇವರೇ ಯಾಂತ್ರಿಕನಾಗಿದ್ದರೆ ನನಗೆ ಹೀಗೆ ಏಕೆ ಆಗಬೇಕು? ಬಿದ್ದು ಕೈ ಉಳುಕಬೇಕು. ಮಹಿಮ ಉತ್ತರ ಇಂಡಿಯಾದಲ್ಲಿ ತೀರ್ಥಯಾತ್ರೆಗೆ ಹೋಗಿ ಈಗ ತಾನೇ ಬಂದಿದ್ದಾನೆ. ಅವನು ತನ್ನ ಯಾತ್ರೆಯ ವಿಷಯವನ್ನೆಲ್ಲ ಹೇಳಿದ. ಶ್ರೀರಾಮಕೃಷ್ಣರು ಇದನ್ನು ಕೇಳಿದರು. ಅವರಿಗೆ ಹೊಟ್ಟೆ ಹಸಿವಾಗಿತ್ತು. ಮಹೇಂದ್ರನನ್ನು: ನೀನು ಏನು ತಂದಿದ್ದೀಯಾ ನನಗೆ ತಿನ್ನುವುದಕ್ಕೆ ಎಂದು ಕೇಳಿದರು. ರಾಖಾಲನನ್ನು ನೋಡುತ್ತಲೇ ಸಮಾಧಿಗೆ ಹೋದರು. ಅನಂತರ ಬಾಹ್ಯ ಪ್ರಜ್ಞೆ ಬಂದಾಗ ಮನಸ್ಸನ್ನು ಪ್ರಪಂಚದ ಮೇಲೆ ಇಡುವುದಕ್ಕಾಗಿ ನಾನು ಜಿಲೇಬಿ ತಿನ್ನುತ್ತೇನೆ, ನೀರು ಕುಡಿಯುತ್ತೇನೆ ಎಂದರು. ಶ್ರೀರಾಮಕೃಷ್ಣರು ಮಗುವಿನಂತೆ ಅಳುತ್ತಾ: ಓ ಬ್ರಹ್ಮಮಯಿ, ಓ ತಾಯಿ, ನನಗೇಕೆ ಹೀಗೆ ಮಾಡಿದೆ? ನನ್ನ ಕೈ ತುಂಬಾ ನೋಯುತ್ತಿದೆ. ಹತ್ತಿರವಿದ್ದ ಭಕ್ತರಿಗೆ: ಏನು, ನಾನು ಪುನಃ ಗುಣಮುಖನಾಗುತ್ತೇನೆಯೇ ಎಂದು ಕೇಳಿದರು. ಸುತ್ತಲಿದ್ದವರು ಒಂದು ಮಗುವನ್ನು ಸಮಾಧಾನ ಮಾಡುವಂತೆ ನೀವು ಪುನಃ ಚೆನ್ನಾಗಿ ಆಗುತ್ತೀರಿ ಎಂದು ಧೈರ್ಯ ಹೇಳಿದರು. ಶ್ರೀರಾಮಕೃಷ್ಣರು ಭಾವಮುಖದಲ್ಲಿ: ಓ ತಾಯಿ, ನೀನು ಹೇಳುತ್ತಿರುವುದು ಏನು? ನೀನು ನನಗೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಪ್ರಜ್ಞೆ ಕಳೆಯಬೇಡ. ನೀನು ನನಗೆ ಬ್ರಹ್ಮಜ್ಞಾನ ಕೊಡಬೇಡ. ನಾನು ನಿನ್ನ ಮಗು. ನನಗೆ ಬಹಳ ಬೇಗ ಕಳವಳ ಮತ್ತು ಅಂಜಿಕೆ ಬರುವುದು. ನನಗೊಬ್ಬ ತಾಯಿ ಬೇಕು. ಬ್ರಹ್ಮಜ್ಞಾನಕ್ಕೆ ಕೋಟಿ ನಮಸ್ಕಾರಗಳು. ಯಾರಿಗೆ ಅದು ಬೇಕೋ ಅವರಿಗೆ ಕೊಡು. ಓ ತಾಯಿ ಆನಂದಮಯಿ. ತಾಯಿ, ನಾನು ಏನು ತಪ್ಪು ಮಾಡಿದೆ? ನಾನು ಏನಾದರೂ ತಪ್ಪು ಮಾಡುವೆನೆ? ನೀನೇ ಎಲ್ಲವನ್ನೂ ಮಾಡುವವಳು. ನಾನು ಯಂತ್ರ, ನೀನು ಅದನ್ನು ನಡೆಸುವವಳು. ಶ್ರೀರಾಮಕೃಷ್ಣರು ಪುನಃ ಹುಡುಗರಂತೆ ಹಾಸ್ಯ ಮಾಡತೊಡಗಿದರು. ತಮ್ಮ ನೋವನ್ನೆಲ್ಲ ಮರೆತರು. ಹತ್ತಿರವಿದ್ದ ಭಕ್ತರಿಗೆ ದೇವರ ವಿಷಯವಾಗಿ ಮಾತನಾಡತೊಡಗಿದರು. ಆ ಮಾತನ್ನು ಕೇಳುವವರಿಗೆ ಶ್ರೀರಾಮಕೃಷ್ಣರಿಗೆ ಒಂದು ದೇಹವಿದೆ, ಅದಕ್ಕೆ ಈಗ ನೋವಾಗಿದೆ ಎಂಬುದನ್ನು ಊಹಿಸುವುದಕ್ಕೂ ಆಗುತ್ತಿರಲಿಲ್ಲ. ಅದೇ ನಮಗೂ ಅವರಿಗೂ ವ್ಯತ್ಯಾಸ. ನಾವು ರೋಗದ ಪಂಜರದಲ್ಲಿ, ನೋವಿನ ಪಂಜರದಲ್ಲಿ ಬಿದ್ದರೆ ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಆದರೆ ಶ್ರೀರಾಮಕೃಷ್ಣರಿಗೆ ದೇಹವೆಂಬುದು ಒಂದು ಹಕ್ಕಿಗೆ ಇರುವ ಗೂಡಿನಂತೆ. ಹಕ್ಕಿ ಕೆಲವು ವೇಳೆ ಗೂಡಿನಲ್ಲಿ ಕೂಡುವುದು, ಕೂತಾಗ ಗೂಡಿನ ಧರ್ಮಗಳಿಂದ ಕೂಡಿದಂತೆ ತೋರುವುದು. ಯಾವಾಗ ಮನಸ್ಸು ಅಲ್ಲಿಂದ ಹಾರಿತೋ ಗೂಡಿಗೆ ಏನಾದರೂ ಅದನ್ನು ಲೆಕ್ಕಿಸುವುದಿಲ್ಲ. ಶ್ರೀರಾಮಕೃಷ್ಣರು ಸ್ವಲ್ಪ ಹೊತ್ತಿನ ಹಿಂದೆ ನೋವು ಎಂದು ತಾಯಿಯ ಮುಂದೆ ಅಳುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲೇ ಅದೆಲ್ಲವನ್ನು ಮರೆತು ದೇವರ ವಿಷಯವನ್ನು ಮಾತನಾಡುತ್ತಿದ್ದರು. ಶ್ರೀರಾಮಕೃಷ್ಣ: ಸಚ್ಚಿದಾನಂದ ನಿಮಗೆ ದೊರಕುವವರೆಗೆ ಏನೂ ಪ್ರಯೋಜನವಿಲ್ಲ. ಪ್ರಾಪಂಚಿಕನ ಭಕ್ತಿ ತಾತ್ಕಾಲಿಕ. ಅದು ಕಾದ ಕಾವಲಿಯ ಮೇಲೆ ಬಿದ್ದ ಒಂದೆರಡು ತೊಟ್ಟು ನೀರಿನಂತೆ ಬೇಗ ಆವಿಯಾಗಿ ಹೋಗುವುದು. ಅವನೇನಾದರೂ ಒಂದು ಹೂವನ್ನು ನೋಡಿದರೆ ಭಗವಂತನ ಎಂತಹ ಅದ್ಭುತವಾದ ಸೃಷ್ಟಿ ಇದು ಎನ್ನುವನು. ಒಬ್ಬ ದೇವರಿಗಾಗಿ ವ್ಯಾಕುಲ ಪಡಬೇಕು. ಮಗ ತನ್ನ ಆಸ್ತಿಗೆ ಅಪ್ಪನನ್ನು ಬಿಡದೆ ಕಾಡಿದರೆ ಅವನು ತನ್ನ ಹೆಂಡತಿಯೊಂದಿಗೆ ಸಮಾಲೋಚನೆ ನಡೆಸಿ ಆ ಹುಡುಗ ಇನ್ನೂ ಪ್ರಾಪ್ತ ವಯಸ್ಸಿಗೆ ಬಂದಿಲ್ಲದೆ ಇದ್ದರೂ ಅದನ್ನು ಕೊಟ್ಟು ಬಿಡುತ್ತಾನೆ. ಭಗವಂತನಿಗಾಗಿ ನೀನು ವ್ಯಾಕುಲದಿಂದ ಪ್ರಾರ್ಥನೆ ಮಾಡಿದರೆ ಅವನು ನಿಜವಾಗಿಯೂ ಅದನ್ನು ಕೇಳುವನು. ಯಾವಾಗ ಅವನು ನಮ್ಮನ್ನು ಸೃಷ್ಟಿಸಿರುವನೋ ಆಗ ಅವನ ಆಸ್ತಿಗೆ ನಾವು ಹಕ್ಕುದಾರರು. ಅವನು ನಮ್ಮ ತಂದೆ, ಅವನು ನಮ್ಮ ತಾಯಿ. ಅವನನ್ನು ಬಲಾತ್ಕಾರ ಮಾಡಬಹುದು. ನೀನು ನನಗೆ ಕಾಣಬೇಕು. ಇಲ್ಲದೆ ಇದ್ದರೆ ನಾನು ಚೂರಿಯಿಂದ ಕತ್ತನ್ನು ಕತ್ತರಿಸಿಕೊಳ್ಳುವೆ ಎನ್ನಬಹುದು. ಶ್ರೀರಾಮಕೃಷ್ಣರು
ಭಕ್ತರಿಗೆ ಭಗವತಿಯನ್ನು ಪ್ರಾರ್ಥಿಸುವುದು ಹೇಗೆ ಎಂದು ಹೇಳಿದರು. ನಾನು ತಾಯಿಗೆ ಹೀಗೆ ಪ್ರಾರ್ಥಿಸುತ್ತಿದ್ದೆ. ಓ ತಾಯಿ ಆನಂದಮಯಿ, ನೀನು ನನಗೆ ಕಾಣಿಸಿಕೊಳ್ಳಬೇಕು, ನೀನು ಕಾಣಿಸಿಕೊಳ್ಳಲೇಬೇಕು. ಓ ದೀನಬಂಧು ಜಗದ್ರಕ್ಷಕ, ನಿಜವಾಗಿಯೂ ನಾನು ನಿನ್ನ ಪ್ರಪಂಚದ ಹೊರಗೆ ಇಲ್ಲ. ನನಗೆ ಜ್ಞಾನವಿಲ್ಲ, ಇಂದ್ರಿಯ ನಿಗ್ರಹವಿಲ್ಲ, ನನಗೆ ಭಕ್ತಿ ಇಲ್ಲ, ನನಗೆ ಏನೂ ಗೊತ್ತಿಲ್ಲ. ನೀನು ನನಗೆ ಕೃಪೆ ತೋರಿ ಪ್ರತ್ಯಕ್ಷನಾಗಬೇಕು. ಶ್ರೀರಾಮಕೃಷ್ಣರು ತಮ್ಮ ಕೈ ನೋವನ್ನೆಲ್ಲ ಮರೆತು ಭಕ್ತರಿಗೆ ಭಗವತಿಯನ್ನು ಪ್ರಾರ್ಥಿಸುವ ವಿಧಾನವನ್ನು ಹೇಳಿಕೊಟ್ಟರು. ಹಲವು ಜನ ಭಕ್ತರು ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದರು. ಅವರಿಗೆ ನಿರಾಶೆ ಆಗದಿರಲಿ ಎಂದು ಭಗವಂತನ ವಿಷಯವನ್ನು ಅವರಿಗೆ ಹೇಳತೊಡಗಿದರು. ಶ್ರೀರಾಮಕೃಷ್ಣ, ದೇವರೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಮಿಥ್ಯ. ತೋಟ ಅದರ ಮಾಲೀಕನಿದ್ದಂತೆ ದೇವರು, ಅವನ ವೈಭವ. ಆದರೆ ಜನ ಅವನ ವೈಭವವನ್ನು ಮಾತ್ರ ನೋಡುವರು, ಆದರೆ ಅದರ ಒಡೆಯನನ್ನು ಹುಡುಕುವವರು ಎಷ್ಟು ಕಡಿಮೆ ಮಂದಿ. ಒಬ್ಬ ಭಕ್ತ, ಮಹಾಶಯರೇ, ದೇವರನ್ನು ಪಡೆಯಲು ನಮಗೆ ದಾರಿ ಯಾವುದು? ಶ್ರೀರಾಮಕೃಷ್ಣರು, ನಿತ್ಯ ಅನಿತ್ಯ ವಸ್ತುಗಳ ವಿವೇಕ, ದೇವರೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಅನಿತ್ಯ ಎಂದು ಒಬ್ಬ ಯಾವಾಗಲೂ ವಿಚಾರ ಮಾಡಬೇಕು ಮತ್ತು ವ್ಯಾಕುಲದಿಂದ ದೇವರನ್ನು ಪ್ರಾರ್ಥಿಸಬೇಕು. ಭಕ್ತ, ಇದನ್ನೆಲ್ಲ ಮಾಡುವುದಕ್ಕೆ ನಮಗೆ ಸಮಯವೆಲ್ಲಿದೆ? ಶ್ರೀರಾಮಕೃಷ್ಣ, ಯಾರಿಗೆ ಸಮಯವಿದೆಯೋ ಅವರು ಅವನನ್ನು ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು, ಅವನ ಪೂಜೆ ಮಾಡಬೇಕು. ಆದರೆ ಯಾರಿಗೆ ಇದು ಸಾಧ್ಯವಿಲ್ಲವೋ ಅವರು ದಿನಕ್ಕೆ 2 ವೇಳೆಯಾದರೂ ಅವನಿಗೆ ನಮಸ್ಕಾರವಾದರೂ ಮಾಡಬೇಕು. ಭಗವಂತನು ಎಲ್ಲರ ಹೃದಯದಲ್ಲಿಯೂ ಸಾಕ್ಷಿಯಾಗಿ ಇರುವನು. ಅವನಿಗೆ ಗೊತ್ತಿದೆ, ಸಂಸಾರರೊಂದಿಗರಿಗೆ ತುಂಬಾ ಕೆಲಸಗಳಿವೆ, ಅವರಿಗೆ ಇನ್ನು ಏನು ಸಾಧ್ಯ ಎಂದು. ನಿಮಗೆ ಪ್ರಾರ್ಥನೆ ಮಾಡಲು ಸಮಯವಿಲ್ಲದೆ ಹೋದರೆ ಅದರ ಜವಾಬ್ದಾರಿಯನ್ನು ಅವನಿಗೇ ಕೊಟ್ಟು ಬಿಡಿ. ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಇದ್ದರೆ ಏನೂ ಪ್ರಯೋಜನವಿಲ್ಲ. ಭಕ್ತ, ಮಹಾಶಯರೇ, ನಿಮ್ಮನ್ನು ನೋಡಿದರೆ ದೇವರನ್ನು ನೋಡಿದಂತೆಯೇ. ಶ್ರೀರಾಮಕೃಷ್ಣ, ಅದನ್ನು ಮತ್ತೆ ಹೇಳಬೇಡ. ಅಲೆ ಗಂಗಾ ನದಿಗೆ ಸೇರಿದ್ದು, ಆದರೆ ಗಂಗಾ ನದಿ ಅಲೆಗೆ ಸೇರಿದ್ದಲ್ಲ. ನಾನು ಇಂತಹ ದೊಡ್ಡ ಮನುಷ್ಯ, ನನ್ನ ಸಮಾನ ಇಲ್ಲ ಎಂಬ ಅಹಂಕಾರ ಹೋಗುವವರೆಗೆ ದೇವರನ್ನು ಕಾಣಲಾಗುವುದಿಲ್ಲ. ನಾನು ಎಂಬ ಅಹಂಕಾರದ ದಿಣ್ಣೆಯನ್ನು ಕಣ್ಣೀರಿನಲ್ಲಿ ಕರಗಿಸಿ ನೆಲಸಮ ಮಾಡಬೇಕು. ಭಕ್ತ, ದೇವರು ನಮ್ಮನ್ನು ಏತಕ್ಕೆ ಈ ಪ್ರಪಂಚದಲ್ಲಿ ಇಟ್ಟಿರುವನು? ಶ್ರೀರಾಮಕೃಷ್ಣ, ತನ್ನ ಸೃಷ್ಟಿಯನ್ನು ಮುಂದುವರಿಸುವುದಕ್ಕೆ. ಇದು ಅವನ ಇಚ್ಛೆ, ಇದು ಅವನ ಮಾಯೆ. ಅವನು ಜನರನ್ನು ಕಾಮ ಕಾಂಚನದಿಂದ ಭ್ರಾಂತರಾಗುವಂತೆ ಮಾಡಿರುವನು. ಭಕ್ತ, ಅವನೇಕೆ ನಮ್ಮನ್ನು ಭ್ರಾಂತರಾಗುವಂತೆ ಮಾಡಿರುವುದು? ಅವನು ಏತಕ್ಕೆ ಇದನ್ನು ಮಾಡಬೇಕು? ಶ್ರೀರಾಮಕೃಷ್ಣ, ಒಮ್ಮೆ ಏನಾದರೂ ಅವನು ಮನುಷ್ಯನಿಗೆ ಭಗವದಾನಂದದ ಸವಿಯನ್ನು ತೋರಿದ ಎಂದರೆ ಮನುಷ್ಯ ಸಂಸಾರಿಯಾಗಿ ಇರುವುದಕ್ಕೆ ಆಗುವುದಿಲ್ಲ. ಸೃಷ್ಟಿ ಕೊನೆಗೊಳ್ಳುವುದು. ದಿನಸಿ ವ್ಯಾಪಾರಿ ಉಗ್ರಾಣದ ಚೀಲದಲ್ಲಿ ಅಕ್ಕಿಯನ್ನು ಸಂಗ್ರಹಿಸಿಡುತ್ತಾನೆ. ಅದರ ಸಮೀಪದಲ್ಲೇ ಒಂದು ತಟ್ಟೆಯಲ್ಲಿ ಪುರಿಯನ್ನು ಇಡುವನು. ಇದು ಅಕ್ಕಿ ಚೀಲದ ಬಳಿಗೆ ಇಲಿಗಳು ಬರದೇ ಇರಲಿ ಎಂಬುದಕ್ಕಾಗಿ. ಇಲಿಗೆ ಪುರಿ ರುಚಿಕರವಾಗಿರುತ್ತದೆ, ರಾತ್ರಿಯೆಲ್ಲ ಅದನ್ನೇ ತಿನ್ನುತ್ತಿರುತ್ತದೆ. ಅವು ಅಕ್ಕಿ ಚೀಲದ ಕಡೆಗೆ ಹೋಗುವುದಿಲ್ಲ. ನೋಡು, 1 ಸೇರು ಅಕ್ಕಿಯನ್ನು ಹುರಿದರೆ 14 ಸೇರು ಪುರಿ ಆಗುವುದು. ಆದರೆ ಈ ವಿಷಯ ಇಲಿಗಳಿಗೇನು ಗೊತ್ತು? ಕಾಮ ಕಾಂಚನದ ಸುಖಕ್ಕಿಂತ ಭಗವದಾನಂದ ಎಷ್ಟು ಒಳ್ಳೆಯದು. ಯಾರು ಭಗವಂತನ ಸೌಂದರ್ಯವನ್ನು ನೋಡಿರುವರೋ ಅವರಿಗೆ ರಂಭೆ ತಿಲೋತ್ತಮೆಯರ ಸೌಂದರ್ಯ ಕೂಡ ಹೆಣದ ಬೂದಿಯಂತೆ ಕಾಣುವುದು. ಭಕ್ತ, ದೇವರನ್ನು ಪಡೆಯಬೇಕೆಂಬ ತೀವ್ರ ವ್ಯಾಕುಲ ಏತಕ್ಕೆ ನಮ್ಮಲ್ಲಿ ಹುಟ್ಟುವುದಿಲ್ಲ? ಶ್ರೀರಾಮಕೃಷ್ಣ, ಭೋಗದ ಆಸೆ ತೃಪ್ತಿಯಾಗುವವರೆಗೆ ಅವನಿಗೆ ಭಗವಂತನ ಮೇಲೆ ವ್ಯಾಕುಲ ಹುಟ್ಟುವುದಿಲ್ಲ. ತನ್ನ ಪಾಲಿನ ಕಾಮ ಕಾಂಚನವನ್ನು ಅನುಭವಿಸದವರೆಗೆ ಅವನಿಗೆ ಭಗವತಿಯ ಜ್ಞಾಪಕ ಬರುವುದಿಲ್ಲ. ಒಂದು ಆಟದಲ್ಲಿ ನಿರತವಾದ ಮಗುವಿಗೆ ತಾಯಿಯ ನೆನಪೇ ಇರುವುದಿಲ್ಲ. ಆದರೆ ತನ್ನ ಆಟ ಮುಗಿದ ಮೇಲೆ ಅಮ್ಮ, ನಾನು ನಿನ್ನ ಬಳಿಗೆ ಬರಬೇಕು ಎನ್ನುವುದು. ಹೃದಯನ ಮಗ ಪಾರಿವಾಳದ ಹಕ್ಕಿಗಳೊಂದಿಗೆ ಆಡುತ್ತಿದ್ದ. ಆಟ ಸಾಕಾದ ಮೇಲೆ ಅವನು ಅಳತೊಡಗಿದ. ಆಗ ಯಾರೋ ಒಬ್ಬ ಅಪರಿಚಿತ ಬಂದು, ಬಾ, ನಾನು ನಿನ್ನ ಅಮ್ಮನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದ. ಅವನು ಸ್ವಲ್ಪವೂ ಅನುಮಾನಿಸದೆ ಅಪರಿಚಿತನ ಭುಜದ ಮೇಲೆ ಕುಳಿತುಕೊಂಡು ಹೊರಟೇ ಹೋದ. ಯಾರು ನಿತ್ಯ ಸಿದ್ಧರೋ ಅವರು ಸಂಸಾರವನ್ನು ಪ್ರವೇಶ ಮಾಡಲೇಬೇಕಾಗಿಲ್ಲ. ಅವರು ಹುಟ್ಟುವಾಗಲೇ ನಿತ್ಯ ತೃಪ್ತರು. ಸಂಜೆ 5 ಗಂಟೆ ಹೊತ್ತಿಗೆ ಡಾಕ್ಟರ್ ಮಧುಸೂದನ ಬಂದ. ಅವನು ಬ್ಯಾಂಡೇಜ್ ಕಟ್ಟುತ್ತಿದ್ದಾಗ
ಶ್ರೀರಾಮಕೃಷ್ಣರು, ನೀನು ಇಹ ಮತ್ತು ಪರಲೋಕ ಎರಡಕ್ಕೂ ಮಧುಸೂದನ ಎಂದು ನಕ್ಕರು. ಇಲ್ಲಿ ಅವರು ಮಧುಸೂದನನ ಹೆಸರಿನ ಮೇಲೆ ಹಾಸ್ಯ ಮಾಡುತ್ತಿರುವರು. ಮಧುಸೂದನನೆಂದರೆ ಶ್ರೀಕೃಷ್ಣ. ಅವನು ಇಹಕ್ಕೂ ಪರಕ್ಕೂ ಬೇಕಾಗಿರುವನು. ಡಾಕ್ಟರ್, ಸುಮ್ಮನೆ ನನಗೆ ಆ ಹೆಸರಿನ ಭಾರವೊಂದೇ ಇರುವುದು. ಶ್ರೀರಾಮಕೃಷ್ಣ, ಏನು, ಹೆಸರು ಅಷ್ಟು ಕೆಲಸಕ್ಕೆ ಬಾರದ್ದು ಎಂದು ತಿಳಿದೆಯಾ? ಅವರು ದೇವರ ಹೆಸರಿನಿಂದ ಬೇರೆ ಅಲ್ಲ. ಸತ್ಯಭಾಮೆ ಶ್ರೀಕೃಷ್ಣನನ್ನು ಚಿನ್ನ, ಬೆಳ್ಳಿ, ವಜ್ರಗಳಿಂದ ತೂಗಲು ಯತ್ನಿಸಿದಳು. ಆದರೆ ಸಾಧ್ಯವಾಗಲಿಲ್ಲ. ಆದರೆ ಯಾವಾಗ ರುಕ್ಮಿಣಿ ಒಂದು ತುಳಸಿ ದಳದ ಮೇಲೆ ಶ್ರೀಕೃಷ್ಣನ ಹೆಸರನ್ನು ಬರೆದು ತಕ್ಕಡಿಯಲ್ಲಿ ಹಾಕಿದಳೋ ಇಲ್ಲವೋ ಆಗ ಅದು ಸರಿಯಾಗಿ ತೂಗಿತು. ಶ್ರೀರಾಮಕೃಷ್ಣರು ಹಾಸಿಗೆಯ ಮೇಲೆ ಮಲಗಿಕೊಂಡರು. ಅವರ ಕೈಗೆ ಬ್ಯಾಂಡೇಜ್ ಕಟ್ಟಿದ್ದು ಆಯಿತು. ಅನಂತರ ಅವರು ಹೇಳಿದರು, ಕಲ್ಕತ್ತೆಯ ವೈದ್ಯರಲ್ಲಿ ನನಗೆ ಹೆಚ್ಚು ನಂಬಿಕೆ ಇಲ್ಲ. ಶಂಭುವಿಗೆ ಸನ್ನಿಯಾಗಿದ್ದಾಗ ಡಾಕ್ಟರ್ ಸರ್ವಾಧಿಕಾರಿ, ಇದೆಲ್ಲ ಔಷಧಿಯ ಪ್ರತಿಕ್ರಿಯೆ ಅಷ್ಟೇ, ಇದಕ್ಕೇನು ಅಂಜಬೇಕಾಗಿಲ್ಲ ಎಂದ. ಸ್ವಲ್ಪ ಹೊತ್ತಾದ ಮೇಲೆ ಶಂಭು ಪರಲೋಕ ಪ್ರಯಾಣ ಮಾಡಿದ. ಅದರ ನೀವು ಈಗ ಹೇಗಿದ್ದೀರಿ? ಶ್ರೀರಾಮಕೃಷ್ಣ, ನೋಡು ನನ್ನ ತೋಳನ್ನು, ಅದು ಎಷ್ಟೊಂದು ನೋಯುತ್ತಿದೆ. ಇನ್ನೂ ನಾನು ಹೇಗಿದ್ದೀನಿ ಎಂದು ಕೇಳಲೇಬೇಕಾಗಿಲ್ಲ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅದನ್ನೆಲ್ಲ ಮರೆತರು ಹತ್ತಿರವಿದ್ದ ಮಹಿಮಾಚರಣನೊಂದಿಗೆ ಭಗವದ್ವಿಷಯವನ್ನು ಮಾತನಾಡತೊಡಗಿದರು. ಭಗವಂತನ ಮೇಲೆ ಶುದ್ಧ ಪ್ರೇಮವನ್ನು ನೀನು ಅಭ್ಯಾಸ ಮಾಡಿದರೆ ಒಳ್ಳೆಯದು. ಅಂತಹ ಪ್ರೀತಿ ಇರುವವನು, ದೇವರೇ ನನಗೆ ಮೋಕ್ಷವೂ ಬೇಡ, ಐಶ್ವರ್ಯ ಕೀರ್ತಿಯೂ ಬೇಡ, ಇನ್ನೊಬ್ಬರ ರೋಗವನ್ನು ಗುಣ ಮಾಡುವ ಶಕ್ತಿ ಬೇಡ, ನನಗೆ ಇವು ಯಾವುವೂ ಬೇಡ, ನನಗೆ ನೀನು ಮಾತ್ರ ಬೇಕು ಎನ್ನುತ್ತಾನೆ. ಶ್ರೀಮಂತನ ಮನೆ ಬಾಗಿಲಿಗೆ ಎಷ್ಟೋ ಜನ ಹಲವು ಕಾಮನೆಗಳಿಂದ ಪ್ರೇರಿತರಾಗಿ ಬರುತ್ತಾರೆ. ಆದರೆ ಯಾರಾದರೂ ಅವನ ಬಳಿಗೆ ಕೇವಲ ಪ್ರೀತಿಯಿಂದ ಬರುತ್ತಿದ್ದರೆ ಶ್ರೀಮಂತನಿಗೆ ಅವರನ್ನು ಕಂಡರೆ ಹೆಚ್ಚು ಪ್ರೀತಿ. ಪ್ರಹ್ಲಾದನಿಗೆ ಇಂತಹ ನಿಸ್ವಾರ್ಥ ಪ್ರೇಮವಿತ್ತು. ಯಾವ ಪ್ರಾಪಂಚಿಕ ವಸ್ತುವನ್ನು ಅವನು ದೇವರಿಂದ ಪಡೆಯಬೇಕೆಂದು ಇಚ್ಛಿಸಲಿಲ್ಲ. ನಿನ್ನ ಸ್ವಭಾವಕ್ಕೆ ಹೊಂದಿಕೊಳ್ಳುವ ಒಂದು ವಿಷಯವನ್ನು ಹೇಳುತ್ತೇನೆ. ವೇದಾಂತದ ಪ್ರಕಾರ ಒಬ್ಬ ತನ್ನ ಆತ್ಮನ ನೈಜ ಸ್ವರೂಪವನ್ನು ಅರಿಯಬೇಕಾಗಿದೆ. ಆದರೆ ಅಂತಹ ಜ್ಞಾನ ಅಹಂಕಾರದಿಂದ ಪಾರಾದಲ್ಲದೆ ಸಾಧ್ಯವಿಲ್ಲ. ಅಹಂಕಾರ ನೀರನ್ನು ಎರಡು ಭಾಗವಾಗಿ ಮಾಡಿದಂತೆ ಇರುವುದು. ಅದು ನಾನು ಬೇರೆ ನೀನು ಬೇರೆ ಎಂದು ತಿಳಿದುಕೊಳ್ಳುವಂತೆ ಮಾಡುವುದು. ಯಾವಾಗ ಸಮಾಧಿಯಲ್ಲಿ ಅಹಂಕಾರ ಹೊರಟು ಹೋಗುವುದೋ ಆಗ ಬ್ರಹ್ಮವೇ ಅವನ ಸ್ವರೂಪ ಎಂದು ಅರಿವಾಗುವುದು. ಯಾವುದು ನಾನು ಮಹಿಮಾಚರಣ, ಚಕ್ರವರ್ತಿ, ವಿದ್ಯಾವಂತ ಎನ್ನುವಂತೆ ಮಾಡುವುದೋ ಅದನ್ನು ತ್ಯಜಿಸಬೇಕು. ಜ್ಞಾನದ ಅಹಂಕಾರವಿದ್ದರೆ ಅದರಿಂದ ಅಪಾಯವಿಲ್ಲ. ಶಂಕರಾಚಾರ್ಯರು ಪ್ರಪಂಚಕ್ಕೆ ಜ್ಞಾನವನ್ನು ಬೋಧಿಸುವುದಕ್ಕಾಗಿ ಜ್ಞಾನದ ಅಹಂಕಾರವನ್ನು ಇಟ್ಟುಕೊಂಡಿದ್ದರು. ಸ್ತ್ರೀಯರೊಂದಿಗೆ ಒಬ್ಬ ಬಹಳ ಜಾಗರೂಕನಾಗಿರಬೇಕು. ಇಲ್ಲದೆ ಇದ್ದರೆ ಬ್ರಹ್ಮಜ್ಞಾನ ಸಿಗುವುದಿಲ್ಲ. ಯಾರು ಸ್ತ್ರೀಯೊಂದಿಗೆ ಸಂಸಾರದಲ್ಲಿರುವರೋ ಅವರಿಗೆ ಜ್ಞಾನ ದೊರಕುವುದು ದುರ್ಲಭ. ನೀನು ಅಡುಗೆಯ ಕೋಣೆಯಲ್ಲಿದ್ದರೆ ಎಷ್ಟೇ ಜಾಗರೂಕನಾಗಿದ್ದರೂ ಸ್ವಲ್ಪ ಮಸಿ ತಾಕೇ ತಾಕುವುದು. ಒಬ್ಬ ಯುವತಿಯನ್ನು ನೋಡಿದರೆ ಕಾಮವಿಲ್ಲದವನಲ್ಲಿಯೂ ಅದು ಕಾಮವನ್ನು ಕೆರಳಿಸುವುದು. ಒಬ್ಬ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದ ಮೇಲೆ ಬೇಕಾದರೆ ಸಂಸಾರದಲ್ಲಿರಬಹುದು. ಇದು ಮೊಸರಿನಿಂದ ಬೆಣ್ಣೆಯನ್ನು ತೆಗೆದು ಅನಂತರ ಅದನ್ನು ನೀರಿನಲ್ಲೇ ಇಡುವಂತೆ ಜನಕ ಬ್ರಹ್ಮಜ್ಞಾನವನ್ನು ಪಡೆದ ಮೇಲೆ ಸಂಸಾರದಲ್ಲಿದ್ದ. ಜನಕ 2 ಕೈಗಳಲ್ಲೂ ಕತ್ತಿವರಸೆ ಮಾಡುತ್ತಿದ್ದ. ಅದೇ ಜ್ಞಾನ ಮತ್ತು ಕರ್ಮ. ಬ್ರಹ್ಮಜ್ಞಾನವನ್ನು ಪಡೆದ ಮೇಲೆ ಒಬ್ಬ ಆಹಾರದ ವಿಷಯದಲ್ಲಿ ಅಷ್ಟು ಜೋಪಾನವಾಗಿರಬೇಕಾಗಿಲ್ಲ. ಹಿಂದಿನ ಕಾಲದ ಋಷಿಗಳೆಲ್ಲ ಬ್ರಹ್ಮಜ್ಞಾನವನ್ನು ಪಡೆದಿದ್ದರು. ಅವರು ಹಂದಿ ಮಾಂಸವನ್ನು ಬೇಕಾದರೂ ತಿನ್ನುತ್ತಿದ್ದರು. 2 ಬಗೆಯಾದ ಯೋಗಗಳಿವೆ. ಒಂದು ಕರ್ಮಯೋಗ, ಮತ್ತೊಂದು ಮನೋಯೋಗ. ಒಂದು ಕರ್ಮದ ಮೂಲಕ ಭಗವಂತನೊಡನೆ ಒಂದಾಗುವುದು, ಮತ್ತೊಂದು ಮನಸ್ಸಿನ ಮೂಲಕ ಒಂದಾಗುವುದು. 4 ಆಶ್ರಮಗಳಿವೆ. ಅವೇ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಮೊದಲನೇ 3 ಆಶ್ರಮಗಳಲ್ಲಿ ತನ್ನ ಕರ್ತವ್ಯಗಳನ್ನು ಮಾಡಬೇಕಾಗಿದೆ. ಸನ್ಯಾಸಿ ದಂಡ, ಕಮಂಡಲು ಮತ್ತು ಭಿಕ್ಷಾಪಾತ್ರೆಯನ್ನು ಮಾತ್ರ ಉಪಯೋಗಿಸುತ್ತಾನೆ. ಅವನು ಕೂಡ ಕೆಲವು ನಿತ್ಯ ಕರ್ಮಗಳನ್ನು ಮಾಡಬಹುದು. ಆದರೆ ಅವನ ಮನಸ್ಸು ಅದಕ್ಕೆ ಆಸಕ್ತವಾಗಿಲ್ಲ. ಅವನಿಗೆ ತಾನು ಇಂತಹ ಕೆಲಸವನ್ನು ಮಾಡುತ್ತಿರುವೆನು ಎಂಬ ಭಾವನೆಯೇ ಇರುವುದಿಲ್ಲ. ಮತ್ತೆ ಕೆಲವರು ಪ್ರಪಂಚದ ಜನರಿಗೆ ಉದಾಹರಣೆಯಾಗುವಂತೆ ನಿತ್ಯ ಕರ್ಮಗಳನ್ನು ಮಾಡುತ್ತಾರೆ. ಗೃಹಸ್ಥನಾಗಲಿ ಅಥವಾ
ಬೇರೆ ಆಶ್ರಮಕ್ಕೆ ಸೇರಿದವನಾಗಲಿ ಅನಾಸಕ್ತವಾಗಿ ಕರ್ಮ ಮಾಡಿದರೆ ಅವನು ಕರ್ಮದ ಮೂಲಕವೇ ದೇವರನ್ನು ಸೇರುತ್ತಾನೆ. ಶುಕದೇವನಂತಹ ಪರಮಹಂಸನಲ್ಲಿ ಪೂಜೆ, ಜಪ, ತರ್ಪಣ, ಸಂಧ್ಯಾ ಮುಂತಾದವುಗಳೆಲ್ಲ ಬಿದ್ದು ಹೋಗುತ್ತವೆ. ಈ ಅವಸ್ಥೆಯಲ್ಲಿ ಒಬ್ಬ ಮನಸ್ಸಿನ ಮೂಲಕ ದೇವರನ್ನು ಸೇರುತ್ತಾನೆ. ಕೆಲವು ವೇಳೆ ಲೋಕ ಕಲ್ಯಾಣಕ್ಕಾಗಿ ಅವನು ಬಾಹ್ಯ ಕರ್ಮಗಳನ್ನು ಮಾಡಬಹುದು. ಆದರೆ ಅವನ ಭಗವತ್ ಚಿಂತನೆ ಮಾತ್ರ ಯಾವಾಗಲೂ ಬಿಡದೆ ಆಗುತ್ತಿರುವುದು. ಸಂಜೆ 8 ಗಂಟೆ. ಶ್ರೀರಾಮಕೃಷ್ಣರು ಮಹಿಮಚರಣಿಗೆ ಶಾಸ್ತ್ರದಿಂದ ಕೆಲವು ಶ್ಲೋಕಗಳನ್ನು ಹೇಳುವಂತೆ ಕೇಳಿದರು. ಮಹಿಮ ಉತ್ತರ ಗೀತೆಯ ಮೊದಲನೇ 5 ಶ್ಲೋಕಗಳನ್ನು ಓದಿದ. ಅಲ್ಲಿ ಪರಬ್ರಹ್ಮದ ವಿವರಣೆ ಇದೆ. ಅನಂತರ 7ನೇ ಶ್ಲೋಕಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಎದ್ದು ನಿಂತು ಸಮಾಧಿಸ್ಥರಾದರು. ಸ್ವಲ್ಪ ಹೊತ್ತಿನ ಮೇಲೆ ಭಗವಂತನ ಪ್ರೀತಿಯ ಮೇಲೆ ಕೆಲವು ಶ್ಲೋಕಗಳನ್ನು ಓದು ಎಂದರು. ಅವನು ನಾರದ ಪಾಂಚರಾತ್ರದಿಂದ ಕೆಲವು ಶ್ಲೋಕಗಳನ್ನು ಓದಿದ. ಶ್ರೀರಾಮಕೃಷ್ಣರು ಸಮಾಧಿಗೆ ಹೋಗುವುದನ್ನು ಕಷ್ಟದಿಂದ ತಡೆಯಬೇಕಾಯಿತು. ಶ್ರೀರಾಮಕೃಷ್ಣರು ಸಮಾಧಿಯ ವಿಷಯವನ್ನು ಕುರಿತು ಹೀಗೆ ಹೇಳಿದರು. ಸಮಾಧಿಯಲ್ಲಿ ಸ್ಥಿತನಾದವನಿಗೆ ಮೇಲೆ, ಕೆಳಗೆ, ಮಧ್ಯೆ ಎಲ್ಲವೂ ಆತ್ಮನಿಂದ ತುಂಬಿರುವಂತೆ ತೋರುವುದು. ಪ್ರಪಂಚದಲ್ಲಿರುವುದೆಲ್ಲ ಆತ್ಮನಿಂದ ತುಂಬಿ ತುಳುಕಾಡುವಂತೆ ತೋರುವುದು. ಮಾರನೇ ದಿನ ರಾಮ, ಸುರೇಂದ್ರ ಮತ್ತು ಇನ್ನೂ ಕೆಲವು ಭಕ್ತರು ಕಲ್ಕತ್ತೆಯಿಂದ ಶ್ರೀರಾಮಕೃಷ್ಣರ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗಲು ಬಂದರು. ಶ್ರೀರಾಮಕೃಷ್ಣರ ಕೈಗೆ ಬ್ಯಾಂಡೇಜ್ ಇನ್ನೂ ಕಟ್ಟಿಯೇ ಇತ್ತು. ಆದರೆ ಮನಸ್ಸೋ ನಿರ್ಲಿಪ್ತವಾಗಿತ್ತು. ದೇಹವೆಂಬ ಗೂಡಿನ ಮೇಲೆ ಕುಳಿತ ಹಕ್ಕಿಯಂತೆ ಇತ್ತು. ದೇಹದ ಗುಣಗಳಿಂದ ಸ್ವಲ್ಪವೂ ಬಾಧಿತವಾಗಿರಲಿಲ್ಲ. ಅಧ್ಯಾಯ 50 ಮುಗಿಯಿತು.